ನಮಸ್ಕಾರ. ಇವತ್ತು ನಾವು ತರೀಕೆರೆ ತಾಲೂಕಿನ ಜುಟಮಡಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ರೈತರು ಶ್ರೀ ವೆಂಕಟೇಶ್ ಅವರು ನಮ್ಮ ಪ್ರಭಾಸ್ ಸೀಡ್ಸ್ನ ಹೊಸ ಹತ್ತಿ ತಳಿ ಸಂಡೇ ವೆರೈಟಿಯ ಹತ್ತಿ ಬೀಜಗಳನ್ನು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿದ್ದಾರೆ. ಈ ವೆರೈಟಿ ಬಗ್ಗೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಸ್ವತಃ ಅವ್ರ ಮುಖಾಂತರ ಮಾತಾಡಿಸಿ ಇದರ ವಿವರಣೆಯನ್ನು ಪಡೆದುಕೊಳ್ಳೋಣ. ತಮ್ಮ ಹೆಸರು? ವೆಂಕಟೇಶ್. ಇದು ನಮ್ಮ ಪ್ರಭಾಸ್ ಸೀಡ್ಸ್ ಕಂಪನಿಯ ನೀವು ಇದರ ಬಗ್ಗೆ ನಿಮಗೆ ಪರಿಚಯ ಯಾರು ಹೇಳಿದ್ರು? ನಮಗ ಮಲ್ಲು ಮಲ್ಲು ನಮ್ಮ ಕಂಪನಿ FDO ಏನು ಹೇಳಿದ್ರು ಅವ್ರ ಬಗ್ಗೆ? ಈ ಕಂಪನಿ ಬೀಜ ಚೆನ್ನಾಗೈತೆ, ಇದು ಬಿತ್ತನೆ ಮಾಡಿದ್ರೆ ನಿಮ್ಗೆ ಒಳ್ಳೆ ಫಲ ಕೊಡುತ್ತೆ. ಚೆನ್ನಾಗಿ ಇದು ಹೊಸ ಹತ್ತಿ ತಳಿ ಅದ. ಇದ್ರ ಬಗ್ಗೆ ನಿಮಗೆ ಹೆಂಗ್ ವಿಶ್ವಾಸ ಹೆಂಗ್ ಬರ್ತಿದೆ ಅಂತ ಬಿತ್ತಬೇಕು? ಏನ್ರಿ ಅವಾಗ ಅವಾಗ ಕಂಟಿನ್ಯೂ ಬರ್ತಿದ್ರು, ಇಲ್ಲಿ ಬಹಳಷ್ಟು ಮಾಹಿತಿ ಹೇಳ್ತಿದ್ರು. ಅವ್ರು ಗ್ಯಾರಂಟಿ ಮ್ಯಾಗ ನಾವು ಮಾಡಿದ್ವಿ. ಅವ್ರ ಗ್ಯಾರಂಟಿ ಮೇಲೆ ನೀವು ಮಾಡಿ ಮೊದಲೇ ಇದ್ರದ್ದು ಏನು ಮಾಹಿತಿ ಇಲ್ರಿ. ಮತ್ತೆ ನಾವು ಕಂಟಿನ್ಯೂ ಹತ್ತಿನೇ ಮಾಡ್ಕೊಂತ ಬಂದೀವಿ. ಆದ್ರೆ ಇದು ನಮ್ದು ಕಂಪನಿ ಚೆನ್ನಾಗ್ಯಾದಂತ ಅವ್ರು ಹೇಳಿದ್ರು. ಅವ್ರ ನಂಬಿಕೆ ಮ್ಯಾಗ ನಾವು ಮಾಡಿದ್ವಿ. ಆದ್ರೆ ಏನು ಪರವಾಗಿಲ್ಲ, ಚೆನ್ನಾಗಿ ಹತ್ತಿ ಮಾಡಿದ್ದಕ್ಕೂ ನಿಮ್ಗೆ ಖುಷಿ ಅದ? ಖುಷಿ ಅದ. ಪ್ರತಿ ವರ್ಷ ನೀವು ಹತ್ತಿ ಮಾಡ್ತೀರಿ? ಮಾಡ್ತೀರಿ, ಕಾಯಂ ಹತ್ತಿ ಮಾಡ್ತೀರಿ. ಮತ್ತೆ ಈ ವರ್ಷನ ಹತ್ತಿ ಮೊದಲು ಮಾಡ್ಕೊತ ಬಂದಿದ್ದಕ್ಕೂ ಈ ವರ್ಷ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಅನಿಸಿದೆ? ನಮಗ ಏನ್ರಿ ವರ್ಷ ಮಾಡೋದಕ್ಕೆ ಅದು 10-12 ಅಂದ್ರೆ ಬಹಳ ಇಳುವರಿ ಆಯ್ತು. ಈಗ ಒಂದು 12, 13, 14, 15 ತನಕ ಬರ್ಬೋದಂತ ನಿಮ್ಗೆ ಈ ಬೆಳೆ ನೋಡಿದ್ರೆ ಅನಿಸ್ತಾ ಇದೆ. ಈ ಸಂಡೇ ವೆರೈಟಿ ನಿಮ್ಗೆ ಏನು ಇದರ ಸಂಡೇ ವೆರೈಟಿಯಲ್ಲಿ ಇದರ ಯಾವ ಗುಣಗಳು ನಿಮಗೆ ಬಹಳ ಲೈಕ್ ಆಗ್ಯದ? ಲೈಕ್ ಇದ್ರದ್ದು ಎಲ್ಲ ಕಾಯಿ ದಪ್ಪ ಬರ್ತದ್ರಿ, ಕಾಯಿ ಸನಿ ಹಿಡಿತದ್ರಿ, ಮತ್ತೆ ರೋಗ ಕಡಿಮೆ, ರೋಗ ಕಂಟ್ರೋಲ್ ಬಹಳ ಏನ ಸಮಸ್ಯೆ. ಎಷ್ಟು ಸಲ ಔಷಧಿ ಸಿಂಪಡಣೆ ಮಾಡಿದ್ರು? ಒಂದು 5 ಸಲ ಸಿಂಪಡಣೆ. 5 ಸಲ. ಈ ವರ್ಷ ಅದು ಇದು ಹುಳ ಜಾಸ್ತಿ, ಇದು ಲದ್ದೆ ಹುಳ ಅಂತ ಎಲ್ಲ ಬೆಳೆಗಳಿಗೆ ಬಿದ್ದಿದ್ರಿ, ಹಂಗಾಗಿ ಸ್ವಲ್ಪ ಜಾಸ್ತಿ ತಗೊಂಡಾವ. ಆದ್ರೆ ರಸಾಯನ ಕೀಟ ಇದ್ರಾಗ ಕಂಟ್ರೋಲ್ ಆಗ. ರಸಾಯನ ಕೀಟ ಮಾತ್ರ ಬಹಳ ಒಳ್ಳೆ. ಇನ್ನೇನು ಅದು ಲದ್ದೆ ಹುಳದ ಸಲುವಾಗಿ ಅದಕ್ಕಾಗಿ ಸ್ವಲ್ಪ 1-2 ಎಣ್ಣೆ ಜಾಸ್ತಿ. ಈ ಸಲ ಲದ್ದೆ ಹುಳದ ಸ್ವಲ್ಪ ಎಫೆಕ್ಟ್ ಎಲ್ಲರಿಗೆ ಎಫೆಕ್ಟ್ ಆಯ್ತು. ಒಬ್ಬರೇ ಅಲ್ಲ, ಒಂದೇ ಇದೊಂದಕ್ಕೆ ಅಂತಾನೂ ಅಲ್ಲ, ಎಲ್ಲ ಬೆಳೆಗಳಿಗೇನು ಜಾಸ್ತಿ ಆಗಿದೆ. ಮತ್ತೆ ಈಗ ನೀವು ನಿಮ್ಮ ಹೊಲದಲ್ಲಿ ಎಲ್ಲ ಕಡೆ ನೋಡ್ಲಿಕ್ಕೆ ಏನು ಎವರೇಜ್ ಆಗಿ ಎಷ್ಟು ಕಾಯಿ ಆಗಿದೆ ಅಂತ ಹೇಳಕ್ಕೆ? ಒಂದು 60-70 ಕಾಯಿ ಆಗಿದ್ವಿ. 60-70. ಈಗ ಕೆಲವೊಂದಲ್ಲಿ 40 ಆಗಿದ್ರಿ, ಕೆಲವೊಂದಲ್ಲಿ 80 ಆಗಿದೆ. ಎವರೇಜ್ ಲೆಕ್ಕ ಅಂದ್ರೆ ಒಂದು 50ರಿಂದ 70 ತನಕ. 50ರಿಂದ 70. 50-70 ಆಗಿದೆ. ಆದ್ರಿಂದ ಎಲ್ಲ ರೈತರು ಮುಂಬರುವ ಒಂದು ವರ್ಷದಲ್ಲಿ ದಿನಮಾನದಲ್ಲಿ ನೀವು ಕೂಡ ತಮ್ಮ ಹೊಲದಲ್ಲಿ ಒಂದು 4 ಪ್ಯಾಕೆಟ್ ಮಾಡ್ರಿ ಅಂತ ಒಂದು ಅಭಿಪ್ರಾಯನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮುಖಾಂತರ ನಾವು ಅವರಿಗೆ ನಮ್ಮ ಕಂಪನಿಯಿಂದ ಅವರು ಮಾಡಿರ್ತಕ್ಕಂಥ ಈ ಒಂದು ನಮ್ಮ ವೆರೈಟಿ ಹತ್ತಿ ಬೆಳೆದಿದ್ದು ಹಾಗಾಗಿ ಅವರಿಗೆ ನಾನು ಧನ್ಯವಾದ ತಿಳಿಸೋ ಮುಖಾಂತರ ನಾನು ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ, ಮುಂಬರುವ ದಿನಗಳಲ್ಲಿ ನೀವು ಕೂಡ ನಿಮ್ಮ ಹೊಲದಲ್ಲಿ ಸಂಡೇ ವೆರೈಟಿ ಪ್ರಭಾಸ್ ಸೀಡ್ಸ್ ಕಂಪನಿಯ ಸಂಡೇ ವೆರೈಟಿಯನ್ನು 4 ಪ್ಯಾಕೆಟ್ ಬಿತ್ತಿ ನೋಡ್ರಿ. ಒಂದು ಭಾಳ ಒಳ್ಳೆ ವೆರೈಟಿ ಅದ, ಒಳ್ಳೆ ಇಳುವರಿ ಕೊಡ್ತದ, ರೋಗ ಕೂಡ ಕಂಟ್ರೋಲ್ ಅದ ಅಂತ ಹೇಳ್ತಾ ನಾನು